ಅಮ್ಮೋರೆ ಅಂದಂಗೆ ಶಾಂತಿ, ಒಂದೇ ಒಂದು ರಿಕ್ವೆಸ್ಟ್. ಅದೇನಂದ್ರೆ ನಾನು ಸ್ವಲ್ಪ ಆಫೀಸ್ಗೆ ತಡವಾಗಿ ಬಂದಲ್ಲ, ಅದಕ್ಕೆ ನೀನು ಆಫೀಸಲ್ಲಿ ಕೂತ್ಕೊಂಡಿದ್ದೆ ನಾನು ನೋಡಲಿಲ್ಲ. ನೀನೇನೋ ಅಂದ್ಕೊಳ್ಳಿಲ್ಲ ಅಂದರೆ ಮತ್ತೆ ವಾಪಸ್ಸು ನಿಂತ್ಕೊಂಡು ಚೇರ್ ಮೇಲೆ ಕೂತ್ಕೋತೀಯಾ? ಅದು ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೋಬೇಕು. ಹೆಂಗೆ ಕೂತ್ಕೊಂಡು ಒಂದು ಪೋಸ್ ಕೊಡು ಪ್ಲೀಸ್. ಇಲ್ಲ ಅನ್ಬೇಡ ಚಿನ್ನು, ಈಗ ಅದೆಲ್ಲ ಮಾಡಕ್ಕಾಗಲ್ಲ. ಶಾಂತಿ ಪ್ಲೀಸ್ ಶಾಂತಿ, ಇಲ್ಲ ಅನ್ಬೇಡ. ಅಲ್ಲ ನಾನು ನೋಡಿಲ್ಲ ಅಂತ ಹೇಳ್ತಾ ಇದೀನಲ್ಲ. ಏನ್ ಚಿನ್ನು ಇಷ್ಟು ಕಾಟ ಕೊಡ್ತೀಯ ನೀನು? ಪ್ಲೀಸ್ 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 ಅಮ್ಮೋರೆ, ಪ್ಲೀಸ್ ಅಮ್ಮೋರೆ. ಸರಿ, ಒಂದ್ ನಿಮಿಷ ಇರು. ಅಮ್ಮೋರೆ, ನಂದೇ ದೃಷ್ಟಿ ತಾಕೋ ಹಾಗಿದೆ. ಸಾಕಾ ನಿನ್ನ ಆಸೆ ತೀರ್ತಾ? ಅಮ್ಮೋರೆ, ಒಂದೇ ಒಂದು ಚಿಕ್ಕದ್ ಮಿಸ್ ಆಗ್ತಾ ಇದೆ. ಹೇಳ, ನಿಮ್ ತಲೆ ಮೇಲೆ ಕಿರೀಟ ಏನಾದ್ರೂ ಇಟ್ಬಿಟ್ಟಿದ್ರೆ ತೇಟ್ ಮಹಾರಾಣಿ ತರನೇ ಕಾಣ್ತಾ ಇದ್ರಿ. ಮಹಾರಾಣಿ ತರ ಏನು, ಈಗ್ಲೂ ನೀವು ಮಹಾರಾಣಿನೇ. ಸುಮ್ನಿರ್ತ್ಯ ಸ್ವಲ್ಪ. ಈ ಸೀಟಲ್ಲಿ ಯಾರು ಕೂತ್ರು ಹೀಗೆ? ಹಾಗೇನಿಲ್ಲ ಅಮ್ಮೋರೆ, ಬೇರೆಯವ್ರು ಕೂತ್ರೆ ಈ ತರ ಕಾಣಲ್ಲ. ಈ ಜಾಗದಲ್ಲಿ ನೀವು ಕೂತಿರೋದಕ್ಕೆ ಇಷ್ಟು ಚೆನ್ನಾಗಿ ಕಾಣ್ತಾ ಇರೋದು. ಚಿನ್ನು, ನಾವ್ ಹೇಗೆ ಇದ್ರು ನಮ್ ಮನ್ಸಲ್ಲಿ ಯಾವ ತರ ಭಾವನೆ ಇಟ್ಕೊಂಡು ನೋಡ್ತೀವೋ ಹಾಗೆ ಕಾಣೋದು ಸತ್ಯ. ನೋಡಿ ಅಮ್ಮೋರೆ, ನೀವೇನಾದ್ರೂ ಅಂದ್ಕೊಳ್ಳಿ, ನಮ್ಮ ಯಜಮಾನ್ರಿಗೆ, ಸುಮತಿ ಅಮ್ಮವ್ರಿಗೆ ಮತ್ತೆ ನನಗ್ ಮಾತ್ರ ನೀವು ಮಹಾರಾಣಿನೇ ಅಷ್ಟೇ. ನಾವ್ ಆ ಥರ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲಪ್ಪ. ಸರಿ ಬಿಡು, ಅದೇ ವಿಷಯನ ಎಳಿಬೇಡ. ಇವತ್ತೊಂದು ದೊಡ್ಡ ಅನಾಹುತ ಆಗತ್ ತಪ್ತು. ಅದೇ ನಮ್ಮ ಮೊದಲನೇ ಗೆಲುವು. ರಮೇಶ ಸೇಫ್ ಆಗಿ ನಿನ್ ಕಂಟ್ರೋಲಲ್ಲೇ ಇದ್ದಂತಾನೆ.